ನಿಮ್ಮ ಕೈಗಾರಿಕೋದ್ಯಮಿ ಒಳಗಡೆನ ಗೋಪ್ರೇಮಿ ನೋಡಿದೆ. ಇವಳು ಮಂಜುಳಾ ಅಂತ. ಮಂಜುಳಾ, ಓಕೆ. ಅವಳೊಟ್ಟಿಗೆ ಸೂರ್ಯ ಅಂತ ಬಂದಿದ್ದ, ಅವನೀಗ ತೀರಿ ಹೋದ. ಇವಳು ಗಂಗಾ, ಅವಳು ಭಾರತಿ. ಭಾರತಿ ಇಂಡಿಪೆಂಡೆನ್ಸ್ ಡೇ ಹುಟ್ಟಿದವಳು. ಅವನು ರಾಜ ಬಂದ ನೋಡಿ, ಒಬ್ಬ ಅವನು ರಾಜ, ಮತ್ತೊಬ್ಬ ರವಿ ಅಂತ ಇಲ್ಲಿದ್ದಾನೆ. ಸೊ ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದಾಜು? ಖರ್ಚಿನ ಲೆಕ್ಕಾಚಾರ ಹೇಳೋದು, ಲೆಕ್ಕಾಚಾರ ಮಾಡಕ್ ಹೋಗೋದಿಲ್ಲ. ಒಬ್ಬ ಉದ್ಯಮಿ ಒಳಗಿನ ಗೋಪ್ರೇಮಿ. ನಾನಿದು ಗೋಶಾಲೆ ಅಂತ ಹೇಳೋದಿಲ್ಲ, ಗೋಶಾಲೆ ಮತ್ತೇನ್ ಹೇಳ್ತೀರಿ? ಗೋಕುಲ ಧಾಮ ಅಂತ ಹೇಳ್ತೀನಿ, ಗೋಧಾಮ. ದನದ ವಿಶೇಷತೆ ಏನಂತ ಹೇಳಿದ್ರೆ, ಅವುಗಳ ಒಂದೊಂದು ಸೆಲ್ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಷನ್ ಇದೆ. ನಾವು ನಮಗೆ ಪ್ರೀತಿ ಮಾಡ್ತೇವೆ ಅಂತಾದ್ರೆ ನಾವು ಗೋವುಗಳನ್ನು ಸಾಕ್ಲೇಬೇಕು. ಪ್ರತಿ ಒಂದು ಇದಕ್ಕೂ ಹೆಸರಿಟ್ಟಿದ್ದೀರಿ. ಮನೆ ಫ್ಯಾಮಿಲಿ ಮೆಂಬರ್ ತರ ಕಳ್ಸ್ಕೊಡೋದಷ್ಟೊಂದು ಈಸಿ ಅಲ್ಲ. ಸ್ಟಾಪ್ ಮಾಡಿ. ನಾವು ಸಂರಕ್ಷಣಾ ಕೇಂದ್ರ ಅಂತ ಹಾಕ್ತೀವಿ. ಯಾರು ಸಂರಕ್ಷಣೆ ಮಾಡೋದು? ನೀನೇನು ಸಂರಕ್ಷಣೆ ಮಾಡ್ತೀಯ? ನಿಮ್ಮ ಸಂರಕ್ಷಣೆ ನಾವು ಮಾಡ್ತಿದ್ದೀವಿ. ಎಸ್ ಸರ್, ನಿಮ್ಮ ಕೈಗಾರಿಕೋದ್ಯಮಿ ಒಳಗಡೆನ ಗೋಪ್ರೇಮಿ ನೋಡಿದೆ. ನೋಡಬೇಕು, ಜನಗಳು ತಿಳಿಸ್ಬೇಕು ಅಂತ. ಕೈಗಾರಿಕೋದ್ಯಮಿಯಾಗಿ ನೀವಲ್ಲೊಂದು ಶಿಸ್ತು ಎಲ್ಬೂ ಇದೆ. ಸೊ ಗೋಪ್ರೇಮಿಯಾಗಿ ಹಿಂಗೆ ಯಾವಾಗ ಶುರುವಾಯ್ತು ಇದು? ಇದು ಸ್ಟಾರ್ಟ್ ಆಗಿ ಒಂದು 10 ವರ್ಷ ಆಯಿತು ನಮ್ಮದು. ನಮ್ಮ ಫ್ಯಾಕ್ಟ್ರಿ ಹೊರಗಡೆ ಒಂದು, ನಾವು ಗುಡ್ಡ ಅಂತ ಹೇಳ್ತೀವಿ ಇಲ್ಲಿ, ಓಕೆ, ಗಂಡು ಕರು. ನೀವು ಆ ಕಡೆ ಏನು ಹೇಳ್ತೀರ ಗೊತ್ತಿಲ್ಲ, ಗಂಡು ಕರು, ಗಂಡು ಕರುನೇ, ಹೋರಿ ಕರು, ಹೋರಿ ಹಾಗೆ ಹೇಳ್ತೀರಲ್ಲ. ಅದಕ್ಕೆ ಒಂದು ಆಕ್ಸಿಡೆಂಟ್ ಆಗಿ ಸೈಡಲ್ಲಿ ಬಿದ್ಕೊಂಡಿತ್ತು, ನೋಡೋರು ಇರಲಿಲ್ಲ. ಆವಾಗ ನಮ್ಮವರೇ ಎಲ್ಲ ಒಟ್ಟು ಮಾಡ್ಕೊಂಡು ಕರ್ಕೊಂಡ್ಬಂದರು. ಆ್ಯಕ್ಚುಲಿ ಅದ್ರ ಬ್ಯಾಕ್ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದಕ್ಕೆ ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ತುಂಬ ಪ್ರಯತ್ನ ಮಾಡ್ತು ಬದುಕಿಸ್ಬೇಕು ಅಂತ, ಆಗಲಿಲ್ಲ. 1 ತಿಂಗಳು ಪ್ರಯತ್ನ ಮಾಡ್ತು. ನಂತರ ನಾವು ಮಂಗಳೂರಿಗೆ ಅದನ್ನು ಕಳಿಸ್ತೀವಿ. ಅಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ ಅಂತ ಇದೆ, ಅವ್ರು ಇಂಥದ್ದು ಇಂಜುರಿ ಆದದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ. ಆ ಟೈಮಲ್ಲಿ ಬೇರೆ ಒಂದು ದನ ಸೇರ್ಕೊಳ್ತದೆ ನಮ್ಮಲ್ಲಿ ಬೈ ಚಾನ್ಸ್. ಕಡೆ ಅದು ಒಂಟಿ ಆಯಿತು. ಒಂಟಿ ಆದ ನಂತರ ನಾವು ಏನು ಮಾಡೋದು? ಅದಕ್ಕೋಸ್ಕರ ಮತ್ತೊಂದು 2 ದನಗಳನ್ನು ಕರ್ಕೊಂಡ್ಬಂತು. ಇಲ್ಲಿ ಒಂದು ಗೋಶಾಲೆ ಇದೆ, ಗೋಶಾಲೆಯನ್ನು ನಾವು ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂತು. ಆವಾಗ ಇದು ಇರಲಿಲ್ಲ ಬಿಲ್ಡಿಂಗು, ಇಲ್ಲಿ ಖಾಲಿ ಇತ್ತು ಜಾಗ. ಆವಾಗ ನಮ್ದಲ್ಲಿ ಲಾರಿ ಶೆಡ್ ಇದೆಯಲ್ಲ, ಅಲ್ಲೇ ಕಟ್ತಿತ್ತು ನಾವು. ಓಕೆ. ನಂತರ ಇಲ್ಲೊಂದು ಸಣ್ಣ ಬಿಲ್ಡಿಂಗ್ ಮಾಡ್ಕೊಂಡೆ ನಾವು, ಗೋಶಾಲೆ ಅಂತ. ಸೊ ಅದು ನೆಕ್ಸ್ಟ್ ಅದು ಎಕ್ಸ್ಟೆನ್ಷನ್ ಆಗಿದ್ದು, ಸಂಖ್ಯೆ ಜಾಸ್ತಿ ಆದಂಗೆ ಪ್ರೊಡಕ್ಷನ್ ಇಲ್ಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೆಳೀತಾ ಹೋಯ್ತು ವರ್ಷ. ಸೊ ಇದೆಲ್ಲ ಇಲ್ಲೇ ಹುಟ್ಟಿರೋ ಕರುಗಳು? ಎಲ್ಲ ಇಲ್ಲೇ ಹುಟ್ಟಿರುವಂತ, ಎಲ್ಲ ಇಲ್ಲೇ ಹುಟ್ಟಿರೋ. ನಾವು ಹೊರಗಿಂದ ನಾವು ತಗೊಳ್ಳೋದಿಲ್ಲ. ಓಕೆ. ಯಾಕಂದ್ರೆ ನಮ್ಮಲ್ಲಿ ಜಾಗ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಕೇಳಿದವರಿಗೆ ಕುಡ್ಲಿಕ್ಕೆ ಗೋಶಾಲೆ ಇದೆ, ನಾವು ಬಿಡ್ತೀವಿ. ಇಲ್ಲ ನಾವು ತಗೊಳ್ಳೋದಿಲ್ಲ. ಯಾವ ಕಾರಣಕ್ಕೆ? ನಮ್ಮಲ್ಲಿ ಜಾಗನೇ ತುಂಬಾ ಕಡಿಮೆ ಇರುವಾಗ ನಾವೊಂದು ಗೋಪ್ರೇಮಿ. ಎಷ್ಟಿದೆ ಈಗ ಇಲ್ಲಿ? ಇಲ್ಲಿ 40ಕ್ಕೂ ಮಿಕ್ಕಿ ಇದೆ. 40ಕ್ಕೂ ಇದೆ, 43, 44 ಇದೆ ಸಾಧಾರಣ. ಅದರಲ್ಲಿ ಗಂಡುಗಳೇ ಜಾಸ್ತಿ, ಸಾಧಾರಣ 18ರಿಂದ 20 ಇದೆ ಗಂಡುಗರುಗಳು. ಸೊ ಹೆಚ್ಚಿನವರಿಗೆ ಅದು ಪ್ರಾಶಸ್ತ್ಯ ಇರೋದಿಲ್ಲ. ಯಾವ್ಯಾವ ತಳಿಗಳು ಇದರಲ್ಲಿ? ಮಲೆನಾಡು ಗಿಡ್ಡ ನಮ್ದು ಸ್ವಲ್ಪ ಇದೆ. ನಂತರ ನಾವು ಅಲ್ಲಿ ತಾರ್ಪರ್ಕರ್ ಅಂತ ಇದೆ. ಅದು ಎಲ್ಲಿ ಸರ್? ಇದು ತಾರ್ಪರ್ಕರ್ ರಾಜಸ್ಥಾನ್. ಇದು ರಾಜಸ್ಥಾನ್, ಹೌದು. ಓಕೆ. ಸೊ ಇವಳು ರಾಟಿ ಅಂತ. ಇದು ಯಾವಾಗ ಬಂತು? ಇದು ನನಗೆ ಒಂದು ಬಿಳಿ ಗೋವು ಬೇಕಂತ ನಮ್ಗೆ ಆಸೆ ಆಯ್ತು. ಓಕೆ. ಇದು ನಾನು ಇಲ್ಲಿ ಬೈಂದೂರ್ಗಿಂತ ಮೇಲೆ ಅಲ್ಲೊಂದು ಶಾಲೆ ಇದೆ, ಅವರೊಂದು ಗೋಶಾಲೆ ಇಟ್ಕೊಂಡಿದ್ದಾರೆ. ಓಕೆ. ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗಿ ಪರಿಚಯದವ್ರಿಗೆ ಹೋಗಿ ಒಂದು ಗಂಡು ಮತ್ತೆ ಇವಳಿಗೆ ಮಂಜುಳಾ ಅಂತ, ಇವಳೊಟ್ಟಿಗೆ ಹೆಸರಿಟ್ಟಿದ್ದೀರಾ? ಇವಳು ಮಂಜುಳಾ ಅಂತ. ಮಂಜುಳಾ, ಓಕೆ. ಅವಳೊಟ್ಟಿಗೆ ಸೂರ್ಯ ಅಂತ ಬಂದಿದ್ದ, ಅವನೀಗ ತೀರಿ ಹೋದ. ಅವನು ಯಜಮಾನನಾಗಿದ್ದ ಇಲ್ಲಿ. ಕಡೆಗೆ ಅವನು ಸ್ವಲ್ಪ ಅನಾರೋಗ್ಯ ಆಗಿ ಅವನು ಸಡನ್ ಆಗಿ ಡೆತ್ ಆಯ್ತು ಅವನು. ಓಕೆ. ಸೊ ಅವನು ಮತ್ತೆ ಇವಳು ಒಟ್ಟಿಗೆ ಬಂದಿದ್ದು. ಇವಳು ಗಂಗಾ, ಇವಳು ಮಗಳು. ಓಕೆ. ಅವಳು ಭಾರತಿ, ಇಂಡಿಪೆಂಡೆನ್ಸ್ ಡೇ ಹುಟ್ಟಿದವಳು. ಓ, ಸ್ವಾತಂತ್ರ್ಯ. ನ್ಯೂ ಇಯರ್ ಜನವರಿ 1 ಹುಟ್ಟಿದವಳು. ಜನವರಿ 1ಕ್ಕೆ. ಹಾಗೆ ನಿಮ್ಮಲ್ಲಿ ಹೆಚ್ಚು ಕಮ್ಮಿ ತಿಂಗಳಲ್ಲಿ ವಾರಕ್ಕೊಂದು ಬರ್ಡೇ ಆಗ್ತಿರ್ತಂಗ. ಈಗ ನೋಡಿ, ಇಲ್ಲೊಂದು ಸಣ್ಣ ಕರು ಇದಲ್ಲಿ ನೋಡಿ, ಇಲ್ಲಿ ಇದು ಮೊನ್ನೆ ಹುಟ್ಟಿದ್ದು. ಮೊನ್ನೆ ಅದು ಇಲ್ಲ, ಅವಳಿಗಂದ್ರೆ ಅದು ಮಗು ಇದೆಯಲ್ಲ, ಅದಕ್ಕೆ ಸೆಕ್ಯೂರಿಟಿ, ಪ್ರೊಟೆಕ್ಟ್. ಇದೆಲ್ಲಿಂದ? ಇದು ಇಲ್ಲೇ ಹುಟ್ಟಿದ್ದು, ಎಲ್ಲ ಇಲ್ಲೇ ಹುಟ್ಟಿದ್ದು. ಇದ್ರ ನಂತರ ಇದು ನಮ್ಮ ಮಲೆನಾಡು ಗಿಡ್ಡ.
ಅವುಗಳೇನು ಸ್ವಲ್ಪ ಅದೇ ಅವ್ನ ಮೇಲೆ ಹತ್ತಿದಾನಲ್ಲ ಸೆಕ್ಯೂರಿಟಿ ಆಗ್ತದೆ, ಹೆದರಿಕೆ ಆಗ್ತದೆ ನೋಡಿ, ಹೆದರಿಕೆ ಆಗಿ ಸ್ವಲ್ಪ ಅಂದ್ರೆ ಒಬ್ರು ಹೆದರ್ಕೊಂಡ್ರೆ ಸಾಕು, ಇಡೀ ಸ್ಪ್ರೆಡ್ ಆಗಿ ಹೋಗ್ತದೆ ಅವರಿಗೆ. ಓಕೆ, ಇವಾಗೆಲ್ಲ ಹೆಲ್ತ್ ಸಂಬಂಧಪಟ್ಟಂಗೆ ಡಾಕ್ಟರ್ ಯಾರು? ಡಾಕ್ಟರ್ ನಮ್ಮ ಇಲ್ಲಿ ಲೋಕಲ್ ಹಾರ್ಟಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬರ್ತಾರೆ ನಮಗೆ. ಓಕೆ ಓಕೆ. ಮತ್ತೆ ಅವರದ್ದು ರೆಗ್ಯುಲರ್ ಆಗಿ ಇಂಜೆಕ್ಷನ್ ಕೊಡುವಂತದ್ದು, ವ್ಯಾಕ್ಸಿನೇಷನ್ ಏನಾದ್ರು ಇದೆ ಅದೆಲ್ಲ ಮಾಡಿ ಕೊಡ್ತಾರೆ ಅವರು. ಓಕೆ, ಸೊ ಇದು ಯಾವ ತಳಿ ಬರುತ್ತೆ ಸರ್? ಇದು ಇದರಲ್ಲೇ ಈಗ ಮಿಕ್ಸಪ್ ಆಗಿ ಬಂದಿದೆ. ಅಂದ್ರೆ ನಮ್ದು ಕೆಲವು ಲೋಕಲ್ ಬ್ರೀಡ್ ಮತ್ತೆ ಈ ಬ್ರೀಡ್ ಒಟ್ಟು ಕ್ರಾಸ್ ಆಗಿ ಸ್ವಲ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅವನು ರಾಜ ಬಂದ ನೋಡಿ, ಅವನು ಒಬ್ಬ, ಅವನು ರಾಜ. ಮತ್ತೊಬ್ಬ ರವಿ ಅಂತ ಇಲ್ಲಿದ್ದಾನೆ, ಅವನು ಬರ್ಲಿಲ್ಲ ಇನ್ನು. ರವಿ ಜಾಗ ಖಾಲಿ ಇದೆ, ಬರ್ತಾನೆ ಈಗ. ಸೊ ಮೇವ್ ಇದೆಲ್ಲ ಹೆಂಗ್ ಮಾಡ್ತೀರಿ? ಯಾವುದು ಮೇವುಗಳೆಲ್ಲ? ಮೇವು ನಾವೀಗ ಹೊರಗೆ ಬಿಡ್ತೇವಲ್ಲ, ಡಿಸೆಂಬರ್ ವರೆಗೆ ಏನಾಗೋದು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಲ್ಲಿ ಮಳೆಯಲ್ಲಿ ಬೇಕಾದಷ್ಟು ಹಸಿ ಮೇವು ಸಿಗುತ್ತೆ. ನಾವು ಅದಕ್ಕೆ ಮಧ್ಯದಲ್ಲಿ ಹೈಡ್ರೋಫೋನಿಕ್ಸ್ ಅಲ್ಲಿ ನಾವು ಹಸಿ ಮೇವನ್ನ ಪ್ರಾರಂಭ ಮಾಡಿದ್ವಿ. ಇವುಗಳಿಗೆ ಹಸಿ ಮೇವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಇಲ್ಲಿ ಸಿಗೋದಿಲ್ಲ. ಒಣ ಮೇವು ಬೇಕಾದಷ್ಟು ನಾವು ಸ್ಟಾಕ್ ಮಾಡಿ ಇಟ್ಕೊಂಡು. ಎಲ್ಲಿಂದ ಬರುತ್ತೆ ಇದೆಲ್ಲ ಒಣ ಮೇವು? ಇದೆಲ್ಲ ಲೋಕಲ್ ಆಗಿ ಈಗ ಮೊನ್ನೆ ಕಟಾವ್ ಆಯ್ತಲ್ಲ, ಆವಾಗ ನಾವು ಒಂದೇ ಸಲ ಶೇಖರಣೆ ಮಾಡಿ ಇಟ್ಕೊಂಡು ಬಿಡ್ತೀವಿ. ಇಲ್ಲಿ ಕಮ್ಮಿ ಆದ್ರೆ ಮತ್ತೆ ನಾವು ಸಾಗರ, ಹೊಸನಗರ ಆ ಕಡೆಯಿಂದ ತಗೊಂಡ್ ಬರ್ತೀವಿ. ಸೊ ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದಾಜು? ಖರ್ಚಿನ ಲೆಕ್ಕಾಚಾರ ಹೇಳೋದು, ಲೆಕ್ಕಾಚಾರ ಮಾಡಕ್ ಹೋಗೋದಿಲ್ಲ, ಅದು ನೋಡ್ಕೋಬೇಕು, ಕೇರ್ ಮಾಡಬೇಕು ಅಷ್ಟೇ. ಇಬ್ರು ಕೇರ್ ಮಾಡೋರು ಇದ್ದಾರೆ. ಒಬ್ಬನು ಬೆಳಿಗ್ಗೆ ಹೋಗ್ತಾರೆ, ಯಾರು ದನಗಳು ಮೇಯ್ಕೊಂಡು ಹೋಗ್ತಾನೆ, ಮತ್ತೆ ಕರ್ಕೊಂಡು ಬರ್ತಾನೆ. ಆಮೇಲೆ ಆಯ್ತು, ಫ್ಯಾಮಿಲಿ ಇದೆ, ಫುಲ್ ಫ್ಯಾಮಿಲಿ. ಮಕ್ಕಳು ಶಾಲೆ ಹೋಗ್ತಾರೆ, ಇಲ್ಲಿ ಲೋಕಲ್ ಶಾಲೆಗೆ, ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ. ಓಕೆ, ಹೌದು. ಸೊ ಇಲ್ಲಿ ಯಾರೋ ಅನ್ಸುತ್ತೆ ನಿಮ್ಮ ಇಲ್ಲಿಗೆ ಬರ್ತಾರೆ, ನನಗೆ ಯಾರೋ ಅವರು ಗೋಪ್ರೇಮಿಗಳೇ, ನನಗೆ ಈ ಹಸು ಬೇಕು ಅಂದ್ರೆ ಸಿಗ್ಬೋದಾ, ಇಲ್ಲ ಅದಕ್ಕೇನಾರ ಒಂದು ಇದಿದೆಯಾ ಲೆಕ್ಕಾಚಾರ? ನಾವು ಹಸುವನ್ನ ನೋಡ್ಕೊಂಡು ಕೊಡ್ತೀವಿ, ಕೊಡೋದಿಲ್ಲ ಅಂತಿಲ್ಲ. ಯಾಕಂದ್ರೆ ನಂಗೆ ಜಾಗದ ಸಮಸ್ಯೆ ಇದೆ, ಅಂದ್ರೆ ಬೆಳಿತಾನೇ ಇದೆ. ಈಗ ನನ್ನ ಹತ್ರ ಆಲ್ರೆಡಿ 40+ ಆಯ್ತು. ಹೆಚ್ಚಂದ್ರೆ ಇನ್ನೊಂದು 4-5 ಇಟ್ಕೊಳ್ಬಹುದು. ನಂಗೆ ಕಟ್ಲಿಕ್ಕೆ ಜಾಗ ಇಲ್ಲ ಇಲ್ಲಿ. ಎಲ್ಲಿ ಕಟ್ಟೋದು? ಇಕ್ಕಟ್ಟಾಗತ್ತೆ ಅವ್ರು. ಹೌದು. ಈಗ ನಮ್ಮ ತಕ್ಕಟ್ಟೆಯಲ್ಲಿ ಒಬ್ರು ನಮ್ಮ ಗೋಪ್ರೇಮಿ ಒಬ್ರು ಡಾಕ್ಟರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್. ಅವರೊಂದು 4 ದನ ಮತ್ತೆ ಒಂದು ಗಂಡು ದನವಂತ ತಕೊಂಡು ಹೋಗಿದ್ರು. ಹಾಗೆ ಈಗ ಮತ್ತೊಬ್ರು ಇವತ್ತು ಬಂದಿದ್ರು ಬೆಳಿಗ್ಗೆ. ಬಟ್ ಏನನ್ಸುತ್ತೆ ಅಂದ್ರೆ ಪ್ರತಿ ಒಂದು ಇದಕ್ಕೂ ಹೆಸರಿಟ್ಟಿದ್ದೀರಿ, ಮನೆ ಫ್ಯಾಮಿಲಿ ಮೆಂಬರ್ ತರ ಕಳ್ಸ್ಕೊಡೋದಷ್ಟೊಂದು ಈಸಿ ಅಲ್ಲ, ಏನನ್ಸುತ್ತಾಗ? ಖಂಡಿತ ಇದೆ, ಖಂಡಿತ ಸಮಸ್ಯೆನೇ ಅಲ್ವಾ? ಖಂಡಿತ. ನೀವಲ್ಲಾಗ್ಲೇ ಹೇಳಿದ್ರಿ ಮಂಜುಳಾ, ಭಾರತಿ, ಈಗೆಲ್ಲ ಹೆಸರುಗಳು ಇಟ್ಕೊಂಡು ಹೋಗಿದ್ದೀರಿ. ಒಬ್ರನ್ನ ಕೊಡ್ಬೇಕಾದ್ರೆ ಒಂದು ಮನುಷ್ಯನ ಮನೆಯಿಂದ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಕೊಟ್ಟಂಗೆ. ಬಟ್ ಮನೆಯವ್ರು ಏನಂತ ನಿಮ್ಮ ಫ್ಯಾಮಿಲಿಯಲ್ಲಿ? ನಿಮ್ಮ ಅಲ್ಲ, ಅವರು ಸಹಕಾರ ಇದ್ದೇ ಇದೆ ನಮಗೆ. ಈಗ ಅದ್ರ ಬಗ್ಗೆ ನಾವು ಗೋವಿಗೆ ಏನೆಲ್ಲ ಬೇಕು ಸಹಕಾರ ಅದೆಲ್ಲ ಮಾಡ್ತಾರೆ, ಅವರು ಎಲ್ಲ ಇದು ಮಾಡ್ತಾ ಹೋಗ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ಒಡನಾಡಿಗಳು ಇಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಗೋಪೂಜೆ ಆಗುತ್ತೆ. ವರ್ಷಕ್ಕೊಮ್ಮೆ ಗೋಪೂಜೆ ನಡೀತದೆ. ನಾವು ದೀಪಾವಳಿ ಸಮಯದಲ್ಲಿ ನಮ್ದು ಇಲ್ಲಿ ಗೋಪೂಜೆ ಅಂತ ಆಗುತ್ತೆ. ದೀಪಾವಳಿಯ ಮರುದಿನ ಬಲಿಪಾಡ್ಯ ಅಂತ ಬರುತ್ತೆ ಇಲ್ಲಿ. ಬಲಿಪಾಡ್ಯ ದಿವಸ ಇಲ್ಲಿ ಗೋಪೂಜೆ ನಡೆಯುತ್ತೆ. ಆವಾಗ ನಮ್ಮ ಫ್ಯಾಮಿಲಿ ಎಲ್ಲ ಹೆಚ್ಚಿನವರು ಬರ್ತಾರೆ, ಮತ್ತೆ ಊರಿನವರು ಕೆಲವರು ಬರ್ತಾರೆ, ಗೋವನ್ನು ಪೂಜಿಸಿ ಹೋಗ್ತಾರೆ. ಎಸ್, ಒಂದು ವಿಷಯ ಗೊತ್ತಿರಲಿ, ನಾನು ಆಗಲೇ ಕೇಳಿದೆ ಸರ್, ನಾ ಖರ್ಚು ವೆಚ್ಚ ಅಂದಾಗ ಅದು ಲೆಕ್ಕ ಹಾಕಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ ಅಂತ. ಇಷ್ಟೆಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡೋದು ಇದೆಯಲ್ಲ, ಆ ದೊಡ್ಡತನ ಮತ್ತು ಒಂದು ಗಾಯಗೊಂಡ ಹಸುವಿನಿಂದ ಶುರುವಾದಂಥ ಜರ್ನಿ ಇವತ್ತು 40ಕ್ಕೂ ಅಧಿಕ ಹಸುಗಳನ್ನ ರಕ್ಷಣೆ ಮಾಡಿ ಸಾಕ್ತಾ ಹೋಗ್ತಾ ಇದ್ದಾರೆ. ಸಣ್ಣ ಒಬ್ಬ ಉದ್ಯಮಿ ಒಳಗಿನ ಗೋಪ್ರೇಮಿ ಸುರೇಶ್ ಸರ್, ಆ್ಯಟ್ಸಪ್, ತುಂಬ ಚೆನ್ನಾಗಿ. ಡೈಲಿ ಒಂದ್ಸರ್ ಬಂದು ವಿಸಿಟ್ ಮಾಡ್ತೀರಾ? ಬೇಕಲ್ಲ, ಬಿಸಿ ಎನರ್ಜೈಸ್ ಆಗುತ್ತೆ ನಮಗೆ. ಹೌದಾ? ಹಸು ನಾನು ಅಬ್ಸರ್ವ್ ಮಾಡ್ದಂಗೆ ನಿಮಗೆ ಒಂದಷ್ಟು ಮಾಹಿತಿ, ಲೈಕ್ ಅಂದರೆ ಹಸುಗಳ ಸಾಕಾಣಿಕೆಯಿಂದ ಲಾಭ ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ಏನು ಲೆಕ್ಕಾಚಾರ ಹಸುಗಳಲ್ಲಿ? ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬ ಮಾತಾಡಬೇಕಾಗತ್ತೆ. ಹೇಗೆ ಹೇಳಿ ನಾನು, ಯಾಕೆ ನಾವು ಗೋವನ್ನ ಮಾತೆ ಅಂತ ಪೂಜಿಸ್ತೀವಿ, ಗೋಮಾತೆ ಅಂತ ಯಾಕೆ ಹೇಳ್ತೀವಿ? ಇದ್ರ ಖಾಲಿ ನಾವು ಕೆಲವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಗೋವು ತಾಯಿ ಹಾಲು ನಂತರ ಗೋವಿನ ಹಾಲು ಯೂಸ್ ಮಾಡ್ತೇವೆ ಅಂತ. ಆಡಿನ ಹಾಲು ಯೂಸ್ ಮಾಡ್ತಾರೆ, ಬೇರೆ ಒಂಟೆ ಹಾಲು ಯೂಸ್ ಮಾಡ್ತಾರೆ. ಅದನ್ನು ತಾಯಿ ಅಂತ ಯಾರು ಕರೆಯೋದಿಲ್ಲ, ಗೋವನ್ನು ಮಾತ್ರ ತಾಯಿ ಅಂತ ಕರೀತಾರೆ. ಹಾಲಿಗೋಸ್ಕರ ತಾಯಿ ಅಂತ ಕರೆಯೋದಲ್ಲ. ಅದಕ್ಕೆ ತಾಯಿಯ ಶಬ್ದದ ಅರ್ಥ ಏನು? ತಾಯಿಯ ಶಬ್ದ ಪೋಷಿಸುವವಳು, ಪೋಷಿಸುವವಳೇ ತಾಯಿ, ಭೂತಾಯಿ. ಭೂಮಿಗೆ ತಾಯಿ ಅಂತ ಹೇಳ್ತೇವೆ, ಯಾಕೆ? ಅವಳು ನಮ್ಮನ್ನು ಪೋಷಿಸ್ತಾಳೆ. ದೇಶವನ್ನು ಮಾತೆ ಅಂತ ಕರಿತೇವೆ, ದೇಶ ನಮ್ಮನ್ನು ಪೋಷಿಸ್ತದೆ. ಹಾಗೆ ಗೋವು ವಿವಿಧ ಸ್ತರದಲ್ಲಿ ನಮ್ಮನ್ನು ಪೋಷಿಸ್ತದೆ, ಖಾಲಿ ಹಾಲು ಮಾತ್ರ ಅಲ್ಲ.
ನಾನು ಇದ್ರ ಬಗ್ಗೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದೆ, ಒಂದು 3-4 ವರ್ಷ ಫಾರ್ಮಿಂಗ್ ಮಾಡಿದ್ದೆ. ಅಕ್ಕಿ ಬೆಳೆ ಬೆಳೆಸಿದ್ದೆ ನಾನು. ಓಕೆ. ಹೌದು, ಟೋಟಲ್ ಆರ್ಗ್ಯಾನಿಕ್, ಖಾಲಿ ದನದ ಗಂಜಲ ಮತ್ತು ಸೆಗಣಿ ಇದನ್ನು ಉಪಯೋಗಿಸ್ಕೊಂಡೇ ಮಾಡಿದ್ದೆ, ಬೇರೆ ಏನು ಉಪಯೋಗಿಸ್ಲಿಲ್ಲ. ಅದರಲ್ಲೂ ಒಂದು ಹೊಸ ಪ್ರಯೋಗ ಮಾಡಿದ್ದೆ, ಅಗೇನ್ ಅಲ್ಲಿ ಇನ್ನೋವೇಷನ್ ಅಂತ, ಬೀಜದುಂಡೆ ಪ್ರಯೋಗ ಅಂತ. ಏನದು ಬೀಜದುಂಡೆ ಅಂತ ಹೇಳಿದ್ರೆ, ನಾವು ಯೂಶ್ವಲಿ ಏನು ಮಾಡ್ತೇವೆ, ಬೀಜವನ್ನು ಮೊದಲು ನಟ್ಟಿ ಮಾಡ್ಕೊಂಡು ಆಮೇಲೆ ಅದರ ಹೌದು ತೆಗಿಬೇಕು, ನೆಡ್ತೀವಿ. ಬೀಜದಲ್ಲಿ ಬೀಜನ ಉಂಡೆಯಲ್ಲಿ, ಮಣ್ಣಿನ ಉಂಡೆ ಇರುತ್ತೆ, ಅದರಲ್ಲಿ ಸೆಗಣಿ ಮತ್ತು ಇದೆಲ್ಲ ಹಾಕ್ಕೊಂಡು ಅದು ಒಂದು ಪ್ರೊಸೆಸ್ ಇದೆ, ಅದು ಒಣಗಿಸ್ಬೇಕು. ನಮ್ಮವರೇ ಮಾಡಿದ್ದು, ಎಲ್ಲ ಹುಡುಗರು. ಓಕೆ. ನಮ್ಮಲ್ಲಿ ಅಗ್ರಿಕಲ್ಚರಿಸ್ಟ್ ತುಂಬಾ ಜನ ಇದ್ದಾರೆ, ಕೆಲಸದಲ್ಲಿ ತುಂಬಾ ರೈತರಿದ್ದಾರೆ. ಅವರಿಗೆ ಒಂದು ಹುರಿದುಂಬಿಸೋದು ನಾನು, ಅವ್ರು ಮಾಡ್ತಾರೆ. ಓಕೆ. ಹೌದು, ಅದೊಂದು ಸಹಕಾರ ಅವರದ್ದು, ಅವರಿಗೊಂದು ಕಲಿಬೇಕಂತ. ಸೊ ಆ ಬೀಜದುಂಡೆ ಪ್ರಯೋಗ ಮಾಡಿಕೊಂಡು ಒಂದು ಸಲ ನೆಟ್ಟರೆ ಅಲ್ಲೇ ಮೊಳಕೆ ಬರುತ್ತೆ, ಅಲ್ಲೇ ಆಯಿತು, ಮತ್ತೆ ವಾಪಸ್ ನೋಡುವಂಥ ಇಲ್ಲ, ಅವಶ್ಯಕತೆ ಇಲ್ಲ. ಅದು ಸೈಂಟಿಫಿಕ್ ಆಗಿ ಸ್ವಲ್ಪ ಪ್ರೂವ್ ಆಗಿದೆ, ಮತ್ತು ಈಲ್ಡ್ ಕೂಡ ಜಾಸ್ತಿ ಬರುತ್ತೆ. ಅದು ಮಾಡಿದೆ, 3 ವರ್ಷ ಮಾಡಿದೆ, ಕಡೆಗೆ ಅಲ್ಲೇ ಬಿಟ್ಟು ಆಗಲಿಲ್ಲ ಮುಂದೆ ಮಾಡಲಿಕ್ಕೆ. ಒಂದು ನಾವಾಗಲೇ ಹೇಳಿದ್ರೆ, ಈ ಹಸು ಸಾಕಾಣಿಕೆ ಆ ಕೊಟ್ಟಿಗೆಯಲ್ಲಿ ಬಂದಾಗ ಆ ಅನಾರೋಗ್ಯ, ಈಗ ಗೋಮೂತ್ರ ಸೇವನೆ ಮಾಡ್ತಾರೆ, ಗೋವಿನ ಉತ್ಪನ್ನಗಳು, ಹಾಲು, ಈಗ ಗೋಮಾತೆ ಬಗ್ಗೆ ನಿಮ್ಮ ಆ ಮಾತು ನಾನು ಅಲ್ಲಿ ಬಿಟ್ಟು ಹೋಯ್ತು. ಎಸ್ ಶಕ್ತಿ ಅಂದ್ರೆ ಏನು ಅಂತ ಸುಮ್ಮನೆ ನಾವೀಗೆಲ್ಲ ಪವರ್ ಅಂತ ಜೀವನಕ್ಕೆ ಶಕ್ತಿ ಬೇಕು. ಹೌದು. ಈಗ ನಾವು ಎಷ್ಟೇ ಸೇವನೆ ಮಾಡಿದ್ವಿ, ಆಹಾರದಲ್ಲಿ ಬರುವಂಥ ಶಕ್ತಿ ಕನ್ವರ್ಟ್ ಆಗಿ ನಮಗೆ ಚೈತನ್ಯ ಸಿಗುತ್ತೆ. ಅದಕ್ಕಿಂತ ಮೇನ್ ಇರುವಂಥ ನಿದ್ರೆಯಲ್ಲಿ ಸಿಗುವಂಥ ಶಕ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಹೌದಾ? ನೀವು ನಿದ್ರೆ ಮಾಡಬೇಡಿ, ಎಷ್ಟು ದಿವಸ ಕೆಲಸ ಮಾಡ್ತೀರಾ? ಆಗಲ್ಲ. ಎಷ್ಟು ದಿವಸ ಕೆಲಸ ಮಾಡ್ತೀರಾ? ನಿದ್ರೆ ಬೇಕೇ ಬೇಕು. ನಿದ್ರೆಯಲ್ಲಿ ಆಗುವಷ್ಟು ಚಾರ್ಜಿಂಗ್ ಬೇರೆ ಯಾವುದರಿಂದ ಆಗೋದಿಲ್ಲ. ನಿದ್ರೆ ಬೇಕೇ ಬೇಕು. ಅದು ಒಂದು ಸ್ಥಿತಿ. ಓಕೆ. ಧ್ಯಾನದ ಸ್ಥಿತಿ ಅಂತಿಮ ಏನಿದೆ ಅದು ನಿದ್ರೆಯ ಸ್ಥಿತಿ. ಒಂದು ಕಡೆ ಹೇಳ್ತಾರೆ, ಮೆಡಿಟೇಷನ್ ಇಸ್ ಕಾನ್ಶಿಯಸ್ ಸ್ಲೀಪ್ ಅಂತ, ಸ್ಲೀಪ್ ಇಸ್ ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂತ. ವಾವ್. ಸ್ಲೀಪ್ ಅನ್ನುವಂಥದ್ದು ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂದ್ರೆ ಡೀಪ್ ಸ್ಲೀಪ್ ಹೇಳುವಂಥದ್ದು. ನಮ್ದು ಸ್ವಪ್ನ ನೋಡ್ತೀವಲ್ಲ ಅದಲ್ಲ, ಡೀಪ್ ಸ್ಲೀಪ್ ಅನ್ನುವಂಥದ್ದು ಅನ್ಕಾನ್ಶಿಯಸ್ ಮೆಡಿಟೇಷನ್. ಮೆಡಿಟೇಷನ್ ಅನ್ನುವಂಥದ್ದು ಕಾನ್ಶಿಯಸ್ ಸ್ಲೀಪ್. ಅಂದ್ರೆ ಆ ಸ್ಲೀಪಲ್ಲಿ ನಮಗೆ ಚಾರ್ಜಿಂಗ್ ಸಿಗುತ್ತೆ. ಈಗ ದನಗಳ ವಿಷಯ ಬಂದಾಗ ಹೇಗೆ ನಿಮ್ಮಲ್ಲಿ ಚಾರ್ಜ್ ಇದೆ, ನನ್ನಲ್ಲಿ ಚಾರ್ಜ್ ಇದೆ. ನಾವೊಂದು ವ್ಯಕ್ತಿಯ ಆಕರ್ಷಣೆ ಆಗ್ತದೆ, ಅವನು ಏನು ಮುಖದಲ್ಲಿ ಏನು ತೇಜಸ್ಸಿದೆ ಅಂತ. ಏನು ಅರ್ಥ ಏನು ಅಂದರೆ ಅಷ್ಟು ಅವನಲ್ಲಿ ಆ ಪಾಸಿಟಿವ್ ಪವರ್ಸ್ ಏನಿದೆ ಅದು ಹೊರಹೊಮ್ತಾ ಇದೆ, ಆರಾ ಅಂತ ಹೇಳ್ತೀವಿ ನಾವು. ದನದ ವಿಶೇಷತೆ ಏನಂತ ಹೇಳಿದ್ರೆ, ಅವುಗಳ ಒಂದೊಂದು ಸೆಲ್ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಷನ್ ಇದೆ. ಇದೊಂದು ವಿಶೇಷ. ಮೇನ್ ಸೋರ್ಸ್ ಆಫ್ ಎನರ್ಜಿ ಅನ್ನುವಂಥದ್ದು ಸನ್, ಸೂರ್ಯನಿಂದ ಶಕ್ತಿ ಬರುವಂಥದ್ದು. ಸೂರ್ಯನಿಂದ ಖಾಲಿ ಬೆಳಕಲ್ಲ, ನಮ್ಮ ಜೀವಶಕ್ತಿ ಏನಿದೆ, ಜೀವಶಕ್ತಿ ಬರುವಂಥದ್ದು ಸೂರ್ಯನಿಂದ. ಆ ಜೀವಶಕ್ತಿ ಬ್ರಹ್ಮಾಂಡದಲ್ಲಿ ಸಂಚರಣೆ ಮಾಡುವಂಥದ್ದು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಹೋಗುತ್ತೆ. ಹಿಮಾಲಯದಲ್ಲಿ ಕೂತ್ಕೊಂಡಿರುವ ಯಾವ ಸಿದ್ಧ ಪುರುಷರಿದ್ದಾರೆ ಅದನ್ನು ಹಾರ್ನೆಸ್ ಮಾಡಿಕೊಂಡು ಇಡೀ ಬ್ರಹ್ಮಾಂಡಕ್ಕೆ ಕೊಡ್ತಾರೆ. ಆ ಜೀವಶಕ್ತಿಯಿಂದಲೇ ನಾವು ಜೀವನ ನಡೆಸ್ತೀವಿ. ಅದರಲ್ಲಿ ತಾರತಮ್ಯ ಇಲ್ಲ, ಇವನು ಒಳ್ಳೆಯವನು ಕೆಟ್ಟವನು ಯಾವುದೇ ತಾರತಮ್ಯ ಇಲ್ಲ. ಎಲ್ಲರಿಗೂ ಸರಿಯಾಗಿ, ಹೇಗೆ ಆಕ್ಸಿಜನ್ ನಮ್ಗೆ ಎಲ್ಲರಿಗೂ ಸರಿಯಾಗಿ ಸಿಗುತ್ತೆ, ಎಲ್ಲರಿಗೂ ಸರಿಯಾಗಿ ಸಿಗುತ್ತೆ. ಆ ಶಕ್ತಿಯನ್ನು ಹಾರ್ನೆಸ್ ಮಾಡುವಂಥವ್ರು ಯೋಗಿಗಳು. ಅದು ಈ ಕೆಲಸ ಮಾಡುತ್ತೆ. ನೀವು ಒಂದು ಸಲ ಮೈ ಸವರಿಸಿ ನೋಡಿ. ನಾವು ಹೇಳ್ತೇವೆ, ನಿಮ್ಗೆ ಬಿ ಪಿ ಇದೆಯಾ, ದನದ ಮೈ ಸವರಿ, ನಿಮ್ಗೆ ಬಿ ಪಿ ಕಡಿಮೆ ಆಗಿದೆ. ಇದು ಪ್ರೂವನ್ ಫ್ಯಾಕ್ಟ್. ಇದು ದನಗಳು ಪ್ರಾಣಿ ಹಾಗೆ ವರ್ತಿಸ್ತವೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಕಲ್ಲಿಗೆ ಪೂಜೆ ಮಾಡ್ತೀವ ಅಥವಾ ಅಲ್ಲಿ ಶಕ್ತಿಗೆ ಪೂಜೆ ಮಾಡ್ತೀವಿ? ಅಲ್ಲಿ ಶಕ್ತಿ ಇದೆ ಅಂತ ಪೂಜೆ ಮಾಡ್ತೀವಿ. ಶಕ್ತಿ ಇದೆ, ಶಕ್ತಿಗೆ ಪೂಜೆ ಮಾಡುವಂಥದ್ದು, ಕಲ್ಲಿಗೆ ಅಲ್ಲ. ಆ ಶಕ್ತಿ ನಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತರ್ತದೆ, ಅಥವಾ ನಮ್ಮಲ್ಲಿರುವ ಏನು ಋಣಾತ್ಮಕ ಶಕ್ತಿ ಇದೆ ಅದನ್ನು ನ್ಯೂಟ್ರಲ್ ಮಾಡ್ತದೆ. ಅಲ್ಲಿ ಆಗಮಶಾಸ್ತ್ರ ಪ್ರಕಾರ ಪೂಜೆ ಮಾಡಬೇಕು, ಶಕ್ತಿಯ ಆಹ್ವಾನ ಮಾಡಬೇಕು, ಅದಕ್ಕೆ ಸರಿಯಾಗಿ ಕ್ರಮ ಮಾಡಬೇಕು. ಇದು ನ್ಯಾಚುರಲ್. ಇದರಲ್ಲಿ 33 ಕೋಟಿ ದೇವತೆ ಅಂತ ಹೇಳ್ತೀವಲ್ಲ, ಆ ದೇವತೆ ಅಂದರೆ ಆ 33 ಕೋಟಿ ದೇವತೆಯ ವೈಬ್ರೇಷನ್ ಏನಿದೆ, ಶಕ್ತಿ ಏನಿದೆ, ಇದು ನಿರಂತರವಾಗಿ ಕೊಡ್ತಾನೆ ಇರುತ್ತೆ. ದನಗಳಿಗೂ ಕೂಡ ಗೊತ್ತಿಲ್ಲ, ಅದು ಪ್ರಾಣಿಯಾಗಿ ಜೀವನ ಮಾಡ್ತಾ ಇದೆ. ಆ ಶಕ್ತಿಗೆ ನಾನು ಒಬ್ಬ ತಪಸ್ವಿ ಇದ್ದರೆ ಅವನಲ್ಲಿ ಆ ಶಕ್ತಿ ಹೊರಹೊಮ್ತಾ ಇರ್ತದೆ. ಆ ಹೊರಹೊಮ್ಮುವಿಗೆ ಯಾರು ಅವನ ಹತ್ರ ಹೋಗ್ತಾನೆ ಅದು ಅವನಿಗೆ ಲಾಭ ಸಿಗುತ್ತೆ.
ಹೇಳಿದ್ರೆ ಇದಕ್ಕೆ ಮಾತಾಡ್ಲಿಕ್ಕೆ ಅದು ತುಂಬ ಇದೆ ಇದರಲ್ಲಿ. ಯಸ್, ನೀವು 84 ಬಿ ಮುಗಿಸ್ಕೊಂಡು R&D ಮಾಡ್ಕೊಂಡು ಈ ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದು ಅದರಲ್ಲೇನೋ ಅಪ್ಡೇಟ್ ವರ್ಷನ್ ಅನ್ಕೊಂಡೆ. ಅದಷ್ಟೇ ಅಲ್ಲ, ಗೋ ಪ್ರೇಮಿ ಹೌದು 100% 200% ಸತ್ಯ. ಆ ಗೋ ಪ್ರೇಮಿ ಯಾಕಾದ್ರಿ ಅಂದಾಗ ಈ ಎಲ್ಲ ಅಧ್ಯಾಯಗಳನ್ನು ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಾಂ, ಅವು ಕಮ್ಯುನಿಕೇಷನ್ ಕೂಡ ಮಾಡ್ತಾವೆ. ಓ ಹೌದಾ? ವಾ, ಇಲ್ಲ, ಇದಕ್ಕೂ ಒಂದೊಂದು ಹೆಸರು ಇಟ್ಟಿದ್ದೀರಲ್ಲ, ಆ ಹೆಸರಲ್ಲೇ ಆ ಬಾಂಧವ್ಯ, ಆ ಕಮ್ಯುನಿಕೇಷನ್, ಆ ಮಾತಾಡೋದು ಇದೆಲ್ಲ. ಬೇರೆಯವ್ರಿಗೆ ಗೋ ಬಗ್ಗೆ ಏನು ಹೇಳ್ತೀರಿ? ಗೋಗಳ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವ ಕಾರಣಕ್ಕೆ ನಾವು ಗೋಗಳನ್ನ ಸಾಕಬೇಕು, ಯಾವ ಕಾರಣಕ್ಕೆ ನಾವು ಗೋಗಳನ್ನ ಪ್ರೀತಿಸಬೇಕು ಅಂತ. ನಾವು ನಮಗೆ ಪ್ರೀತಿ ಮಾಡ್ತೇವೆ ಅಂತಾದರೆ ನಾವು ಗೋವುಗಳನ್ನು ಸಾಕಲೇಬೇಕು. ಇದಿಷ್ಟು ಹೇಳ್ತೇನೆ. ನಾನು ನನ್ನನ್ನು ಪ್ರೀತಿಸುವುದಾದರೆ ಗೋವನ್ನು ಪ್ರೀತಿಸಬೇಕು. ವಾವ್, ಸಿಂಗಲ್ ಲೈನಲ್ಲಿ ಒಂದು ಲೈನ್ ಹೇಳಿ ಅಂದರೆ ವಂಡರ್ಫುಲ್. ಎಸ್, ಯಾಕಂತೇಳಿ ನಾವು ಲಾಭವನ್ನೇ ನೋಡ್ತೀವಿ. ಲಾಭ ನೋಡೋದು ಯಾವಾಗ? ನನಗೋಸ್ಕರ ಏನು ಲಾಭ ಅಂತ ನೋಡ್ತೀವಿ. ನನಗೆ ಲಾಭ ಬೇಕಾ, ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಒಂದು ದನ ಸಾಕಿ ನೋಡಿ, ನಿಮ್ಗೆ ಲಾಭವೇ ಲಾಭ. ನನಗೋಸ್ಕರ ಸಾಕಿ, ದನಗೋಸ್ಕರ ಸಾಕೋದು ಬೇಡ, ನನಗೋಸ್ಕರ ಸಾಕಿ. ಭೂಮಿಯಲ್ಲಿ ಪರಿವರ್ತನೆ ಆಗ್ತದೆ, ಭೂಮಿಯ ನೀರು ಮೇಲೆ ಬರ್ತದೆ. ಅವು ಎಲ್ಲೆಲ್ಲ ನಡೆದಾಡ್ತವೆ ಅಲ್ಲೆಲ್ಲ ಭೂಮಿಯಲ್ಲಿ ಪರಿವರ್ತನೆ ಆಗುತ್ತೆ. ಎಸ್, ಕಡೆದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಹೇಗೆ ನಾನು ನಿಮಗೆ ಇದಕ್ಕೆ ಬಂದೆ, ನಿಮ್ಮ ಈ ಬಿಸ್ನೆಸ್ ಇದೆಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡಿ ನಿಮ್ಮ ಮಕ್ಕಳೇನು ಹೇಳ್ತಾರೆ? ಮಕ್ಕಳೇನು ಮಾಡ್ತಿದ್ದಾರೆ? ನನ್ನ ಒಬ್ಬ ಮಗಳು ಮದುವೆ ಆಗಿದೆ, ಹ್ಞೂ, ಬೇರೆ ಕಡೆ ಸಂಸಾರದಲ್ಲಿದ್ದಾರೆ. ಮಗ ಅವನು ಇಂಜಿನಿಯರಿಂಗ್ ಆಗಿ ಈಗ ಮ್ಯೂಸಿಕಲ್ಲಿ ಫುಲ್ ಟೈಮ್ ಮ್ಯೂಸಿಕಲ್ಲಿ ಇದ್ದಾನೆ. ಸಂಗೀತದ ಬಗ್ಗೆ ಭಾಳ ಆಸಕ್ತಿ. ಸಂಗೀತದ ತಬ್ಲಾ ಪ್ಲೇಯರ್ ಅವನು. ಹಾಂ ಹಾಂ ಹಾಂ. ವಿಘ್ನೇಶ್ ಕಾಮತ್ ಅಂತ. ಅವನು ಫುಲ್ ಟೈಮ್ ಆಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲೇ ಇದ್ದಾನೆ. ಎಸ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಉದ್ಯಮಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಮಕ್ಕಳೂ ಕೂಡ ಮೊಮ್ಮಕ್ಕಳೂ ಕೂಡ ಅದೇ ಲೈನ್ ಕರ್ಕೊಬರಕ್ಕೆ ನೋಡ್ತಾರೆ. ಮಕ್ಕಳ ಆಸಕ್ತಿಗೆ ತಕ್ಕಂತೆ ಅವ್ರನ್ನ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಿಟ್ಟು ಇವರು ಆಸಕ್ತಿ ಇರೋದಕ್ಕಿಂತ ಜೀವನವನ್ನು ಪ್ರೀತಿಸ್ತಿದ್ದಾರೆ. ಜೀವನವನ್ನು ಪ್ರೀತಿಸೋದು ಅಂತಂದರೆ ಆ ಗೋವುಗಳನ್ನ ಪ್ರೀತಿಸ್ಕೊಂಡು ಹೋಗ್ತಿದ್ದಾರೆ. ರಾಜಾರಾಮ್ ಪಾಲಿಮರ್ಸ್, ಸನ್ರೈಸ್ ಈ ಒಂದು ಬ್ರ್ಯಾಂಡ್, ಅದ್ರ ಜೊತೆಗೆ ಈ ಗೋವುಗಳ ಸಾಕಾಣಿಕೆ ಅಲ್ಲ, ಲಾಲನೆ ಪಾಲನೆ. ಸಾಕೋದು ಯಾವಾಗ? ಸಾಕೋದು ಅಂತ ಬಂದಾಗ ಲಾಭ ನೋಡ್ತಾರೆ. ಗೋವುಗಳನ್ನ ಸಾಕ್ತಿದ್ದಾರೆ ಅಂದರೆ ಲಾಭ ನೋಡ್ತಾರೆ. ಗೋವುಗಳ ಪೋಷಣೆ, ಗೋಶಾಲೆ ಅಂದರೆ ನಾನಿದು ಗೋಶಾಲೆ ಅಂತ ಹೇಳೋದಿಲ್ಲ. ಗೋಶಾಲೆ ಮತ್ತೇನು ಹೇಳ್ತೀರಿ? ಗೋಕುಲ ಧಾಮ ಅಂತ ಹೇಳ್ತೀನಿ. ಗೋಧಾಮ. ಧಾಮ ಅಂದ್ರೆ ಏನು? ಒಂದು ಪವಿತ್ರವಾದ ಕ್ಷೇತ್ರ. ನಾವು ಈಗ ಉತ್ತರ ಭಾರತದಲ್ಲಿ ಧಾಮ ಅಂತ ಹೇಳ್ತೇವೆ, ಚಾರ್ ಧಾಮ ಯಾತ್ರಾ ಅಂತ ಹೇಳ್ತೇವೆ. ಧಾಮ ಅಂತ ಹೇಳಿದ್ರೆ ಒಂದು ಈಗ ಸ್ವರ್ಗ ಒಂದು ಧಾಮ, ವೈಕುಂಠ ಒಂದು ಧಾಮ. ಹಾಗೆ ಗೋಧಾಮ ಅಂದ್ರೆ ಗೋಕುಲ ಇರುವಂತಹದ್ದು ಒಂದು, ಅದೊಂದು ಏನು ಹೇಳ್ಬೇಕು ಅದಕ್ಕೆ, ಸ್ಪೇಸ್. ಇಟ್ ಇಸ್ ಎ ಸ್ಪೇಸ್ ಆಫ್ ದಟ್. ಶಾಲೆ ಅಂತ ಅದಕ್ಕೆ ನಾನು ಹೆಸರು ಇರಲಿಲ್ಲ. ಗೋಶಾಲೆ ಅಲ್ಲ. ಏಸ್, ಒಂದೊಂದು ಪದಗಳು ಅದಕ್ಕೊಂದು ರೀತಿ ಜೀವ ಇದೆ. ಒಂದೊಂದು ಮಾತಲ್ಲೂ ಕೂಡ ಅದೊಂದು ಶಕ್ತಿ ಇದೆ. ಒಂದೊಂದು ವಿಷಯವನ್ನು ಸ್ಟೋರಿ ಹೇಳಬೇಕಾದ್ರೂ ಕೂಡ ಆ ಭಾವನಾತ್ಮಕ ಜೀವಿ. ಸರ್, ನಿಮ್ಮ ಕಣ್ಣಂಚಲ್ಲಿ ಆ ಗೋವಿನ ವಿಷಯ, ಆ ಗೋವುಗಳ ಯಾಕೆ ಸಾಕಬೇಕು, ಗೋವುಗಳನ್ನ ಯಾಕೆ ಪ್ರೀತಿಸಬೇಕು ಅಂತ ಸಂಪೂರ್ಣವಾಗಿ ಹೇಳಿದ್ರಿ. ಕಣ್ಣಲ್ಲಿ ನೀರು ಬರ್ತಿದೆ. ಯಾವ ಕಾರಣಕ್ಕೆ? ಸ್ಟಾಪ್ ಮಾಡಿ. ಯಾಕೆ ಸರ್? ಎಷ್ಟು ಅದನ್ನು ಪ್ರೀತಿ ಮಾಡ್ತಿದ್ದೀರಿ, ಎಷ್ಟು ಅದ್ರ ಮೇಲೆ ವಿಶ್ವಾಸ, ನಂಬಿಕೆ, ಆ ಸಂಬಂಧ ಇದೆಯಲ್ಲ, ಬಾಂಧವ್ಯ, ಆ ಬಾಂಧವ್ಯ ಈಗ ಅರ್ಥ ಆಗ್ತದೆ. ಎಸ್, ಯಾರಾದರೂ ಸರ್ ಆಗಲೇ ಹೇಳೋದು, ಇದು ಗೋಧಾಮ ಹೇಗೆ ಚಾರ್ ಧಾಮ್, ಹೀಗೆ ಅದನ್ನು ಮೀರಿದಂಥದ್ದೇನೋ ಇದೆಯಲ್ಲ ಸ್ಪೇಸ್ ಅಂತ ಹೇಳಿದಲ್ಲ, ಆ ಥರದ್ದು ಒಂದಿದೆ. ಹಾಗಾಗಿ ಸರ್ ಕಣ್ಣಂಚಲ್ಲ ಆ ನೀರು ಬಂತು. ಯಾರಾದರೂ ಹಸುಗಳನ್ನ ಪೋಷಣೆ ಮಾಡಿ ನೋಡ್ಕೊಳ್ಳಿ, ಗೋ ರಕ್ಷಣೆ ಮಾಡಿ ಅಂದಾಗ ಸುಮ್ಮನೆ ಒಂದು ಲೈನ್ ಗೇಲಿ ಮಾಡೋಕ್ಕೆ ಮುಂಚೆ ಅಥವಾ ಲೈಟಾಗಿ ಕಾಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ಸಾರಿ ಹಸು ಸಾಕಿ ಅದನ್ನು ಮೈ ಸವರಿ ಅದ್ರ ಜೊತೆ ಒಂದಷ್ಟು ದಿನ ಹಸು ಸಾಕಾಣಿಕೆ ಆತ್ಮೀಯತೆ ಬೆಳೆದಾಗ ಅರ್ಥ ಆಗುತ್ತೆ
ಮತ್ತೊಂದು ವಿಷಯ ಹೇಳ್ತೇನೆ. ಹಾಂ, ನಾನು ಆವಾಗ ಹೇಳಿದೆ ದನಗಳು ಕಮ್ಯುನಿಕೇಷನ್ ಮಾಡ್ತವೆ ಅಂತ. ಓಕೆ. ನಾನು ಮೊದಲು ಇದಕ್ಕೆ ಒಂದು ಹೆಸರಿಡುವಾಗ ಗೋ ಸಂರಕ್ಷಣಾ ಕೇಂದ್ರ ಅಂತ ಹೆಸರಿಡ್ಬೇಕಂತ ಮಾಡಿದ್ದು. ಓಕೆ. ಗೋ ಸಂರಕ್ಷಣಾ ಕೇಂದ್ರ ಅಂದರೆ ಗೋಗಳನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಒಂದು ಸ್ಪೇಸಿಂದ ಒಂದು ಮೆಸೇಜ್ ಬಂತು, ನೀನೇನು ಸಂರಕ್ಷಣೆ ಮಾಡ್ತೀಯ, ನಿಮ್ಮ ಸಂರಕ್ಷಣೆ ನಾವು ಮಾಡ್ತಿದ್ದೀವಿ, ನಿಮ್ಮ ಸಂರಕ್ಷಣೆಯನ್ನು ನಾವು ಮಾಡ್ತಿದ್ದೀವಿ, ನೀವು ನನ್ನ ಸಂರಕ್ಷಣೆ ಏನು ಮಾಡ್ತೀನಿ ನೀನು. ನಾನು ಅದಕ್ಕೆ ಹೇಳಿದೆ, ನಮಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಗೋವುಗಳನ್ನು ಸಾಕಿ. ಇದು ತುಂಬ ಗಂಭೀರವಾದಂಥ ಒಂದು ವಿಚಾರ. ನಾವು ಗೋ ಸಂರಕ್ಷಣಾ ಕೇಂದ್ರ ಅಂತ ಹಾಕ್ತೀವಿ, ಯಾರು ಸಂರಕ್ಷಣೆ ಮಾಡೋರು? ನಮ್ಮಲ್ಲಿ ಕೆಪಾಸಿಟಿ ಇದೆಯಾ? ಗೋವುಗಳು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲ, ಎಲ್ಲವೂ ಇಲ್ಲ. ಎಸ್ ಸರ್, ನನಗಿಲ್ಲಿ ಮಾತಾಡೋಕ್ಕೆ ಮುಂಚೆ ಹೇಳಿದ್ರು ಎಲ್ಲ ಶಿವ ಅವರೇ, ಗೋವಿನ ಬಗ್ಗೆ ಸಣ್ಣದಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾತಾಡ್ತಾ ಹೋದರೆ ಸಾಕಾಗಲ್ಲ ಸಮಯ ಅಂತ ಹೇಳಿದ್ರು. ಇಲ್ಲ ಸರ್, ಒಂದು 10 ನಿಮಿಷ ಮಾತಾಡಬೇಕು ಅನ್ನೋ ದಾಟಿನಲ್ಲಿ ಕರ್ಕೊಂಡು ಬಂದೆ. ಐ ರಿಯಲೈಸ್ ನಾನು ಹಸುಗಳನ್ನ ಸಾಕಿದ್ದೀನಿ, ಆ ಬಾಂಧವ್ಯ ಇದೆ, ಆದರೆ ಅದೊಂದು ಭಾಗ ಅಷ್ಟೇ. ನಾನು ಆಗಲೇ ಹೇಳಿದೆ ಸಾಕಿದ್ದೀನಿ ಅಂತ. ಹಸು ಸಾಕಿದ್ವಿ, ಹಾಲು ಕರಿತಿದ್ವಿ, ಅದನ್ನು ಡೈರಿಗೆ ಹಾಕ್ತಿದ್ವಿ, ಆ ನಡುವೆ ಆ ಕರು ಹಸು ಮೇಲೆ ಆ ಪ್ರೀತಿ ಇರೋದು. ಆದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಅವುಗಳ ನಾವು ಅದನ್ನು ಪ್ರೀತಿಸೋಕೆ ಶುರುವಾದಾಗ ಸರ್ ಕಣ್ಣಲ್ಲಿ ನೀರು ಬಂತಲ್ಲ, ಕಣ್ಣಂಚಲ್ಲಿ ಆ ನೀರು ಬಂತಲ್ಲ, ಆ ಕಣ್ಣೀರು ಇದೆಯಲ್ಲ, ಅದು ಹೇಳುತ್ತೆ. ಆಗಲೇ ಹೇಳೋದು ಸಾಕೋದಲ್ಲ, ಸಂರಕ್ಷಣೆ ಮಾಡೋಕೆ ನೀನು ಯಾರು, ನೀವು ನಮ್ಮನ್ನು ಸಂರಕ್ಷಣೆ ಮಾಡ್ತಿಲ್ಲ ಅನ್ನೋ ರೀತಿ. ಆ ಗೋವುಗಳ ಶಕ್ತಿ ಏನು ಅನ್ನೋದನ್ನ ಹ್ಯಾಟ್ಸ್ ಆಫ್ ಸರ್. ಇದುವರೆಗೂ ಬರೀ ನ್ಯೂಸಲ್ಲಿ ಟ್ರೆಂಡಲ್ಲಿ ನಾವು ನೋಡೋದು ಗೋ ಶಾಲೆ, ಗೋ ರಕ್ಷಣೆ ಇದಷ್ಟೇ ಅಲ್ಲ, ಅದನ್ನು ಮೀರಿದ ವ್ಯಾಖ್ಯಾನ ನೀವು ಕೊಟ್ಟರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಈ ವಿಚಾರಕ್ಕೆ. ಎಸ್, ನಾನಾಗಲೇ ಹೇಳಿದೆ, ಬೆಳಗ್ಗೆ ಬರ್ತಾ ಸರ್ ಇಂಟರ್ವ್ಯೂ ಮಾಡೋಕ್ಕೆ ಮುಂಚಿತವಾಗಿ ಒಬ್ಬ ಉದ್ಯಮಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ. ಉದ್ಯಮಿ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಭಾಳ ರಿಸರ್ಚ್ ಮಾಡ್ತಿರ್ತಾರೆ, ಅಪ್ಡೇಟ್ ಆಗ್ತಿರ್ತಾರೆ. ಇಂಥ ವ್ಯಕ್ತಿ ಆಗ ನೋಡಿದ್ರೆ ವಾಟರ್ ಟ್ಯಾಂಕ್ ಒಂದಷ್ಟೇ ಟ್ಯಾಂಕ್, ಆದರೆ ಆ ಸನ್ರೈಸ್ ಬ್ರ್ಯಾಂಡ್ನ ಹಿಂದೆ, ರಾಜಾರಾಮ್ ಪಾಲಿಮರ್ಸ್ನ ಹಿಂದೆ, ಸುರೇಶ್ ಕಾಮತ್ ಅವರ ಹಿಂದೆ, ಅವರ ಜೊತೆ ಜೀವಿಸ್ತಿರ್ತಕ್ಕಂಥ ಜೀವಗಳಿಗೆ ಗೊತ್ತು ಅದರ ವ್ಯಕ್ತಿತ್ವ ಏನು ಅಂತ. ಈ ಸ್ಟೋರಿ ನೋಡಿದ್ಮೇಲೆ ಅನಿಸುತ್ತೆ, ಎಸ್, ಸುರೇಶ್ ಕಾಮತ್ ಅವರು ಕೇವಲ ಉದ್ಯಮಿಯಾಗಷ್ಟೇ ಅಲ್ಲ, ಯಶಸ್ವಿ ಉದ್ಯಮಿಯಾಗಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ, ಪ್ರೀತಿ, ಆ ಮಾತುಕತೆ, ಅದರಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ತಪ್ಪಾಗೋದಿಲ್ಲ. ಆ್ಯಂಡ್ ನಿಮ್ಮ ಉದ್ಯಮ ಯಶಸ್ವಿಯಾಗಿ ನಡೀಲಿ. ಆದರೆ ನಿಮ್ಮ ಎಲ್ಲ ಸಕ್ಸಸ್ಸು, ನಿಮ್ಮೆಲ್ಲ ಖುಷಿ, ನೀವಿವತ್ತು ಮುಖದಲ್ಲಿ ಆ ತೇಜಸ್ಸು, ಆ ಚೈತನ್ಯ, ಆ ಮಂದಹಾಸ, ನಿಮ್ಮ ಪ್ರೀತಿ ಯಾವ ಮಟ್ಟಿಗಿದೆ ಅಂತ. ಪ್ರೀತಿ ಅಂದರೆ ಎಷ್ಟು ಪ್ರೀತಿ, ಬಟ್ಟದಷ್ಟು ಅಂತಾರೆ, ಆದರೆ ನಿಮ್ಮ ಗೋ ಪ್ರೀತಿ ನಿಮ್ಮ ಮುಖದಲ್ಲಿ ಕಾಣ್ತಿದೆ. ನಿಮ್ಮ ಗೋವಿನ ಪ್ರೀತಿ, ನಿಮ್ಮ ಆನಂದ ಬಾಷ್ಪ ಅಲ್ಲಿ ಕಾಣ್ತಾ ಇದೆ. ಭಾಳ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಈ ವ್ಯಕ್ತಿಗಳ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರುತ್ತೆ ಅನ್ನೋ ಭರವಸೆ ನನಗಿದೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.